ಸ್ನೇಹಿತರೆ ನಮಸ್ಕಾರ. ನಟ ಜಗ್ಗೇಶ್ ಅವರು ಅಪ್ಪಟ ರಾಯರ ಭಕ್ತ, ಪರಮ ಭಕ್ತ. ಒಂದು ರೀತಿಯಲ್ಲಿ ರಾಯರು ಜಗ್ಗೇಶ್ ಅವರಿಗೆ ಒಲ್ದಿದ್ದಾರೆ ಅಂತೇಳಿ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಇವತ್ತಿಗೆ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಜಗ್ಗೇಶ್ ಅವರು ಈ ಲೆವೆಲ್ನಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರು ಕೂಡ ಯೋಚನೆಯನ್ನು ಮಾಡಿರಲಿಲ್ಲ. ಇಂತಹ ಜಗ್ಗೇಶ್ ಅವರು ಕೆಲವು ಸಲ ಆಡುವಂಥ ಮಾತುಗಳು ತುಂಬ ತೂಕಯುತವಾಗಿರ್ತವೆ. ಅದೇ ರೀತಿ ಇದೇ ಜಗ್ಗೇಶ್ ಅವರು ಈ ಗಿಲ್ಲಿ ನಟನ ಬಗ್ಗೆ ಹೇಳಿದಂಥ ಅದೊಂದು ಮಾತು ಈಗ ಅಕ್ಷರಶಃ ನಿಜ ಆಗಿದೆ. ಕೇವಲ ನಿಜ ಆಗಿರೋದು ಮಾತ್ರವಲ್ಲ, ಹಾಗೆ ನಡೀತಾ ಇದೆ ಕೂಡ. ಅದು ಕೂಡ ವಿಸ್ಮಯ ಅನ್ನೋ ರೀತಿಯಲ್ಲಿ ನಡೀತಿದೆ. ಕಾರಣ ಏನು ಅಂತ ಹೇಳಿದ್ರೆ, ಗಿಲ್ಲಿ ನಟ ಅನ್ನುವಂಥ ಒಬ್ಬ ನಟ ಕೇವಲ ಈ ಗಿಮಿಡಿಗಳನ್ನು ಮಾಡಿಕೊಂಡು ತನ್ನ ಯೂಟ್ಯೂಬ್ ಮೂಲಕ ಒಂದು ಹಂತದ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಿದ್ದ. ಇದಾದ ಬಳಿಕ ರಿಯಾಲಿಟಿ ಶೋಗಳಲ್ಲಿ ಅವಕಾಶವನ್ನು ಪಡೆದುಕೊಂಡ. ಬಟ್ ಇವತ್ತಿಗೆ ಗಿಲ್ಲಿ ನಟನ ಕ್ರೇಜ್, ಇವತ್ತಿಗೆ ಗಿಲ್ಲಿ ನಟ ಅಂತ ಹೇಳಿದ್ರೆ ಜನರು ಮುಗಿ ಬೀಳ್ತಿರುವಂಥ ರೀತಿ, ಇವತ್ತು ಗಿಲ್ಲಿ ನಟ ತಲುಪಿರುವಂತಹ ರೇಂಜ್, ಇವೆಲ್ಲವನ್ನು ಕೂಡ ನೋಡಿದ್ರೆ ಜಗ್ಗೇಶ್ ಅವರ ಮಾತು 100% ನಿಜವಾಯಿತು, 100% ನಿಜವಾಯಿತು ಅಂತೇಳಿ. ಹಾಗಾದರೆ ಇವತ್ತು ಗಿಲ್ಲಿಯ ಲೆವೆಲ್ ಹೇಗಿದೆ, ಕ್ರೇಜ್ ಹೇಗಿದೆ, ಅವತ್ತು ಜಗ್ಗೇಶ್ ಅವರು ಹೇಳಿದಂಥ ಮಾತೇನು, ಎಲ್ಲವನ್ನು ಕೂಡ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಸ್, ಮಳವಳ್ಳಿಯ ನಟರಾಜ ಆಲಿಯಾಸ್ ಗಿಲ್ಲಿ ನಟ ಮಾತಿನ ಮಲ್ಲ, ಹಳ್ಳಿ ಸೊಗಡಿನ ಮೂಲಕ ಅಪ್ಪಟ ನಾಟಿ ಸ್ಟೈಲ್ನ ಹುಡುಗ. ಮಾತು ಬಲ್ಲವನಿಗೆ ಜಗತ್ತೇ ಗೆಲ್ಲಬಹುದು ಅನ್ನುವಂತಹ ಒಂದು ನಿದರ್ಶನ ಈತ. ಬಿಗ್ ಬಾಸ್ ಮನೆಗೆ ಈತ ಹೋಗಿದ್ದು ಈತನ ಲಕ್ಕೆ ಬದಲಾಗಿ ಹೋಯಿತು. ಈ ಕ್ರೇಜಿ ಬಾಯ್ ಇವತ್ತು ಕರ್ನಾಟಕದ ಪಾಲಿನ ಹಾಟ್ ಫೇವರೆಟ್ ಬಾಯ್ ಆಗಿಯೂ ಕೂಡ ಬದಲಾಗಿಬಿಟ್ಟಿದ್ದಾನೆ. ಸುಮಾರು 26 ವರ್ಷ ವಯಸ್ಸಿಗೆ ಗಿಲ್ಲಿಗೆ ಬರವಣಿಗೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇಷ್ಟ. ಆದರೆ ಏನಾದರೂ ಒಂದು ಸಾಧಿಸುವಂಥ ಛಲ ಹೊಂದಿರುವಂತಹ ಈ ಪಡಾರ್ಪಡ್ಡೆ ಹೈದ ಓದು ತಲೆಗೆ ಹತ್ತದೇ ಇದ್ದಂಥ ಕಾರಣಕ್ಕೋಸ್ಕರ ತನ್ನಲ್ಲಿದ್ದಂಥ ಹಾಸ್ಯ ಪ್ರತಿಭೆಯನ್ನೇ ಜಾಗೃತಗೊಳ್ತಾ ಹೋಗ್ತಾನೆ. ಕಾಮಿಡಿ ಸ್ಕಿಟ್ ಮೇಲೆ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಗಿಲ್ಲಿ ಊರಲ್ಲಿ ಕುರಿ ಕಾಯ್ತಾ ಹೈಕಳುಗಳ ಜೊತೆಗೆ ಕಾಮಿಡಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಕಾಮಿಡಿ ಜರ್ನಿಯನ್ನೇ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುವಂತಹ ಒಂದು ಐಡಿಯಾ ಈತನಿಗೆ ಹೊಳಿತದೆ. ಇವನ ತಂದೆ, ಗಿಲ್ಲಿಯವರ ತಂದೆ ಹೇಳುವಂತೆ ಸದಾ ಬರವಣಿಗೆಯಲ್ಲಿ ತೊಡಗಿಸಿಕೊಳ್ತಿದ್ದಂಥ ಈತ ಮಜವಾದಂಥ ಸ್ಕಿಟ್ಗಳನ್ನು ರಚಿಸಿ ನಗಿಸುವಂತಹ ಕಾಯಕವನ್ನು ಮಾಡ್ತಾ ಇದ್ದ. ಯಾವುದೇ ಕೆಲಸ ಇರಲಿ, ಯಾರೇ ಕೂಗಾಡಲಿ, ಒಟ್ಟಿನಲ್ಲಿ ನಾನು ಟಾಪ್ಗಾಗಿ ಬರಬೇಕು ಅಂತ ಹೇಳಿ ಕನಸು ಕಂಡವ ಇವತ್ತು ಆ ಕನಸನ್ನು ನನಸು ಮಾಡಿಕೊಂಡಿದ್ದಾನೆ. ಅದು ಕಾಮಿಡಿ ಕಿಲಾಡಿಗಳು ಸೀಸನ್ 4 ಕಾರ್ಯಕ್ರಮ. ಇಲ್ಲಿ ನಡೆದಂಥ ಒಂದು ಘಟನೆ ಇವತ್ತು ಮತ್ತೆ ನಾವೆಲ್ಲರೂ ಕೂಡ ಮೆಲುಕು ಹಾಕುವಂತಹ ಒಂದು ಸಂದರ್ಭ. ಕಾರಣ ಏನು ಅಂತ ಹೇಳಿದ್ರೆ, ಬ್ಯಾಕ್ ಟು ಬ್ಯಾಕ್ ಗಿಲ್ಲಿ ಪಂಚ್ ಡೈಲಾಗ್ಗಳು ಪ್ರತಿ ಸ್ಕಿಟ್ನಲ್ಲೂ ಕೂಡ ಛಾಪು ಮೂಡಿಸ್ತಿದ್ದಂತಹ ರೀತಿಗೆ ಜಗ್ಗೇಶ್ ಮಾತ್ರವಲ್ಲ, ಇಡೀ ಕರ್ನಾಟಕವೇ ಫಿದಾ ಆಗಿ ಹೋಗಿತ್ತು. ಗಿಲ್ಲಿ ನಟನ ಬದುಕಿನ ಚಿತ್ರಣದ ವಿಡಿಯೋ ನೋಡಿ ಎಲ್ಲರೂ ಕೂಡ ಭಾವುಕರಾಗಿದ್ರು. ಅಪ್ಪ ಅಮ್ಮ ಮಗನ ಬಗ್ಗೆ ಹೇಳಿದಂಥ ಮಾತುಗಳು ಜಗ್ಗೇಶ್ ಅವರ ಹೃದಯವನ್ನು ತಟ್ಟಿತ್ತು. ತಮ್ಮ ಜೀವನದ ಅನುಭವಗಳಿಗೆ ಗಿಲ್ಲಿ ಬದುಕನ್ನು ಹೋಲಿಸಿ ನೀನು ಯಶಸ್ಸನ್ನು ಕಾಣ್ತೀಯಾ ಅಂತಲೂ ಕೂಡ ಬೆನ್ನು ತಟ್ಟಿದ್ರು. ಸೀಸನ್ 4 ಸಂಚಿಕೆಯ 6ರಲ್ಲಿ ಸೀಸನ್ 4 ಸಂಚಿಕೆಯ 6ರಲ್ಲಿ ಗಿಲ್ಲಿ ಹಾಸ್ಯ ಪ್ರಜ್ಞೆಯ ಕುರಿತು ಮನತುಂಬಿ ಹಾರೈಸಿದಂತಹ ಜಡ್ಜ್ ಸೀಟ್ನಲ್ಲಿ ಕೂತಿದ್ದಂಥ ನಟ ಜಗ್ಗೇಶ್ ಅವರು ಗಿಲ್ಲಿ ಕುರಿತು ಒಂದು ಮಾತನ್ನು ಹೇಳಿದರು. ಆ ಮಾತು ಇವತ್ತಿಗೆ 100% ನಿಜವಾಗಿದೆ. ಹೌದು, ಅದೇ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇನ್ಫ್ಯಾಕ್ಟು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಇದೇ ವಿಡಿಯೋ ಭಾರಿ ಹಲ್ಚಲನ್ನು ಎಬ್ಬಿಸಿತ್ತು. ಹೌದು, ಹಾಗಾದರೆ ಜಗ್ಗೇಶ್ ಅವತ್ತು ಆಡಿದಂಥ ಆ ಮಾತೇನು, ಆ ಮಾತಿನಲ್ಲಿದ್ದಂತಹ ಅರ್ಥವೇನು ನೋಡೋಣ ಬನ್ನಿ. ಬರುವ ವರ್ಷ ಗಿಲ್ಲಿ ಛತ್ರಿ ಹಿಡಿಯೋಕೆ ಒಬ್ಬರನ್ನು ಇಟ್ಕೊಂಡು ಜೊತೆಗೆ 4 ಜನ ಬಾಡಿಗಾರ್ಡನ್ನು ಹಾಕ್ಕೊಂಡು ಓಡಾಡುವಂತಹ ಈತ ಆ ಹಂತಕ್ಕೆ ಹೋಗ್ತಾನೆ ನೋಡಿ. ಈ ಸ್ಟೇಜ್ಗೆ ಇವನು ಬಂದೇ ಬರ್ತಾನೆ ನೋಡಿ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಅವ್ರದೇ ಬಾಯಲ್ಲಿ ಅವ್ರದೇ ವರ್ಡ್ಸ್ನಲ್ಲಿ ಹೇಳೋದಾದರೆ, ಬರುವ ವರ್ಷ ಇವನು ಛತ್ರಿ ಹಿಡಿಯೋಕೆ ಒಬ್ಬರನ್ನ ಇಟ್ಕೊಂಡು ಜೊತೆಗೆ 4 ಜನ ಬಾಡಿಗಾರ್ಡನ್ನು ಹಾಕ್ಕೊಂಡು ಓಡಾಡುವಂಥ ಸ್ಟೇಜ್ಗೆ ಇವನು ಬರ್ತಾನೆ ಕಣಯ್ಯ ಅಂತಲೂ ಕೂಡ ಗಿಲ್ಲಿ ನಟನ ಪ್ರತಿಭೆಯ ಬಗ್ಗೆ 2 ವರ್ಷಗಳ ಹಿಂದೆ, 2 ವರ್ಷಗಳ ಹಿಂದೆ ಜಗ್ಗೇಶ್ ಅವರು ಹೇಳಿದರು. ಜಗ್ಗೇಶ್ ಅವರು ಹೇಳಿ 2 ವರ್ಷ ಆಗಿದೆ. 2.5 ವರ್ಷದ ಒಳಗಡೆ ಈ ಮಾತು ನಿಜವಾಗಿದೆ. ಅಂದು ಜಗ್ಗೇಶ್ ನೋಡಿದ್ದಂಥ ಭವಿಷ್ಯ ಈಗ ನಿಜವಾಗಿದೆ. ಅಂದಿನ ವಿಡಿಯೋ ಇವತ್ತು ವೈರಲ್ ಆಗ್ತಿದೆ. ಇವತ್ತು ವೈರಲ್ ಆಗ್ತಿರೋದು ಮಾತ್ರವಲ್ಲ, ಇವತ್ತಿಗೆ ಅದು ನಿಜವಾಗಿದೆ ಕೂಡ. ಜಗ್ಗೇಶ್ ಅವರು ರಾಯರ ಪರಮ ಭಕ್ತ.
ರಾಯರು ಅಂತ ಹೇಳಿದ್ರೆ ಜಗ್ಗೇಶ್ ಅವ್ರಿಗೆ ಪ್ರಾಣ. ಅವರು ಮನಸಾರೆ ಹಾರೈಸಿದ್ದು ಒಂದು ರೀತಿಯಲ್ಲಿ ರಾಯರೇ ಹಾರೈಸಿದ ರೀತಿ ಆಗಿತ್ತು. ಬಿಗ್ ಬಾಸ್ ಗೆಲುವಿನ ಪಟ್ಟವನ್ನು ಅಲಂಕರಿಸೋದು ಗಿಲ್ಲಿಯೇ ಅನ್ನುವಂಥದ್ದು ಆ ಯಾವಾಗ ಗಿಲ್ಲಿಗೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ನೋ ಆಗಲೇ ಎಲ್ಲರೂ ಕೂಡ ಚರ್ಚೆಯನ್ನು ಮಾಡಿದರು. ಆ ಸಂದರ್ಭದಲ್ಲೂ ಇದೇ ಜಗ್ಗೇಶ್ ಹೇಳಿದಂಥ ಮಾತು ವೈರಲ್ ಆಗಿತ್ತು. ಈಗ ನೋಡಿ ಈಗ ಮತ್ತೆ ಮತ್ತೆ ಅದೇ ರೀತಿಯಾಗಿದೆ. ಯಾಕೆ? ಇಲ್ಲಿದೆ ಅದಕ್ಕೂ ಕೂಡ ಕಾರಣ. ಏನು ಕಾರಣ ಹೇಳ್ತಾ ಹೋಗ್ತೀನಿ ನೋಡಿ. ಇವತ್ತಿಗೆ ಗಿಲ್ಲಿಯ ಸ್ಥಿತಿ ಯಾವ ಲೆವೆಲ್ಗೆ ತಲುಪಿದೆ ಅಂತ ಹೇಳಿದ್ರೆ, ಗಿಲ್ಲಿ ಹೋದಲ್ಲಿ ಬಂದಲ್ಲಿ ಪೊಲೀಸರು ಎಸ್ಕಾರ್ಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಾಡಿಗಾರ್ಡ್ಗಳು ಸಾಯ್ಲಿ, ಸ್ವತಃ ಕಾಕಿ ಧರಿಸಿರುವಂಥ ಪೊಲೀಸರೇ ಗಿಲ್ಲಿಗೆ ಎಸ್ಕಾರ್ಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಿಲ್ಲಿ ಹೋಗುವಂತಹ ವೇದಿಕೆ ಅಥವಾ ಆ ಕಾರ್ಯಕ್ರಮ ಜನಜಂಗುಳಿಯಿಂದ ಸೇರಿರ್ತದೆ. ಅದರಲ್ಲೂ ಕೂಡ ಇತ್ತೀಚೆಗೆ ಬಹುಶಃ ನೀವು ಶಿವರಾತ್ರಿಯ ಕಾರ್ಯಕ್ರಮಗಳನ್ನು ಗಮನಿಸಿರ್ತೀರಾ, ಅಥವಾ ಹಂಪಿ ಉತ್ಸವವನ್ನು ಗಮನಿಸಿರ್ತೀರಾ, ಬೇರೆ ಬೇರೆ ವೇದಿಕೆ ಕಾರ್ಯಕ್ರಮಗಳನ್ನು ಗಮನಿಸಿರ್ತೀರಾ. ಅಲ್ಲಿ ಗಿಲ್ಲಿ ಹೋದ ಅಂತ ಹೇಳಿದ್ರೆ ಅಲ್ಲಿಯ ಕ್ರೇಜ್ ಕಂಪ್ಲೀಟ್ ಆಗಿ ಬದಲಾಗ್ತಿದೆ. ಗಿಲ್ಲಿ ಎನ್ನುವಂಥ ಕಿರುಚಾಟ, ಕೂಗಾಟ ಮುಗಿಲು ಮುಟ್ತದೆ. ಕಾಮಿಡಿ ಕಿಲಾಡಿ ಗಿಲ್ಲಿಯ ಈ ಪಾಪ್ಯುಲಾರಿಟಿಯನ್ನು ನೋಡಿಯೇ ಬಹುಶಃ ಅವತ್ತು ಜಗ್ಗೇಶ್ ಅವರು ಈ ಭವಿಷ್ಯವನ್ನು ಹೇಳಿದರು ಅನಿಸುತ್ತೆ. ಆ ಭವಿಷ್ಯ ಇವತ್ತಿಗೆ 100% ನಿಜವಾಗಿದೆ. ಇದುವರೆಗೆ ಬಹುತೇಕ ಎಲ್ಲ ಸಚಿವರು, ಶಾಸಕರು ಜೊತೆಗೆ ದೊಡ್ಡ ದೊಡ್ಡ ಸಿನಿಮಾ ನಟರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿರುವಂಥ ಗಿಲ್ಲಿ ನಟ ಒಂದು ಕಾಲದಲ್ಲಿ ಇಂತಹ ವೇದಿಕೆಗಳನ್ನು ನಿರ್ಮಾಣ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದ. ಈ ಬೇರೆ ಬೇರೆ ರಿಯಾಲಿಟಿ ಶೋಗಳನ್ನು, ಆ ಸೆಟ್ಗಳನ್ನು ಹಾಕ್ತಾರಲ್ಲ, ಆ ಸೆಟ್ ಬಾಯ್ ಆಗಿ ಕೆಲಸವನ್ನು ಮಾಡ್ತಿದ್ದ. ಆದರೆ ಇವತ್ತು ನೋಡಿ, ಆ ಸೆಟ್ಟಿಗೆ ಮುಖ್ಯ ಅತಿಥಿಯಾಗಿ ಗಿಲ್ಲಿ ಹೋಗ್ತಾ ಇದ್ದಾರೆ. ಇದಲ್ವ ಜೀವನದಲ್ಲಿ ಸಾಧನೆ ಅಂದರೆ, ಇದಲ್ವ ಜೀವನದಲ್ಲಿ ಆಗುವ ಬದಲಾವಣೆ ಅಂತ ಹೇಳಿದ್ರೆ, ಇದಲ್ವ ಛಲ ಅಂತ ಹೇಳಿದ್ರೆ, ನೀವೇ ಯೋಚನೆ ಮಾಡಿ. ಒಂದು ಕಾಲದಲ್ಲಿ ಯಾರು ಈತನನ್ನು ಕರೆದು ಯಾರಪ್ಪ ನೀನು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರೋ, ಅವರೇ ಇವತ್ತು ಕರೆದುಬಿಟ್ಟು ಭಾರಪ್ಪ ರಾಜ ಅಂತ ಹೇಳ್ಬಿಟ್ಟು ಹೆಗಲ ಮೇಲೆ ಕೈ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಹೊಸದೊಂದು ಸೇರ್ಪಡೆ ಅಂತ ಹೇಳಿದ್ರೆ, ರಾಜ್ಯದ ಪ್ರಥಮ ಪ್ರಜೆ ಆಗಿರುವಂತಹ ರಾಜ್ಯಪಾಲರ ಜೊತೆಗೂ ಕೂಡ ವೇದಿಕೆಯನ್ನು ಹಂಚಿಕೊಳ್ಳುವಂಥ ಅವಕಾಶ ಗಿಲ್ಲಿಗೆ ಬಂದಿದೆ. ಕಾಮಿಡಿ ಕಿಲಾಡಿಯ ಮೂಲಕ ಬಿಗ್ ಬಾಸ್ ಮನೆಗೆ ಬಂದಂತಹ ಗಿಲ್ಲಿ ಅಲ್ಲಿಂದ ಈಗ ಎಲ್ಲೋ ಹೋಗಿ ತಲುಪಿದ್ದಾನೆ. ಎಲ್ಲೋ ಹಳ್ಳಿಯಲ್ಲಿ ಯೂಟ್ಯೂಬ್ಗೆ ವಿಡಿಯೋಸ್ಗಳನ್ನು ಮಾಡ್ಕೊಂಡಿದ್ದಂಥ ಗಿಲ್ಲಿ ನಟ ಇಂದು ಇಡೀ ಕರುನಾಡೆ ಕೊಂಡಾಡುವಂಥ ಮಟ್ಟಕ್ಕೆ ಬೆಳೆದು ನಿಂತಿದ್ದಾನೆ. ಅದೆಲ್ಲದಕ್ಕೂ ಕೂಡ ಕಾರಣ ಈತನ ಬಳಿ ಇರುವಂಥ ಅಗಾಧವಾದಂಥ ಪ್ರತಿಭೆ ಮತ್ತು ಈತನ ಡೆಡಿಕೇಶನ್, ಹಾರ್ಡ್ ವರ್ಕ್ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಂತಹ ಸ್ಟೋರಿಗಳು ನಮಗೆ ಸ್ಫೂರ್ತಿಯಾಗಬೇಕು. ಗಿಲ್ಲಿಯ ಬದುಕು ನಮಗೂ ಕೂಡ ಸ್ಫೂರ್ತಿಯಾಗಬೇಕು. ಈ ಬಾರಿ ಬಿಗ್ ಬಾಸನ್ನು ಗೆದ್ದಂತಹ ಗಿಲ್ಲಿಯ ಕ್ರೇಜನ್ನು ನೋಡಿದ್ರೆ ಯುದ್ಧ ಗೆದ್ದ ರೀತಿಯಲ್ಲಿತ್ತು. ಹಾಗೆಂದ ಮಾತ್ರಕ್ಕೆ ಅದು ತಪ್ಪಾ ಸರಿನಾ ಅಂತೇಳಿ ಚರ್ಚೆ ಮಾಡಿದ್ರೆ ಅದು ದೊಡ್ಡ ವಿವಾದಾತ್ಮಕ ಟಾಪಿಕ್ ಆಗಿ ಹೋಗ್ತದೆ. ಅದನ್ನು ಅಲ್ಲಿಗೆ ಬಿಟ್ಟುಬಿಡೋಣ. ಅವರವರ ಅಭಿಮಾನ ಅವರವ್ರಿಗೆ ಬಿಟ್ಟುಬಿಡೋಣ. ಇಲ್ಲಿ ಗಿಲ್ಲಿಯ ಬಗ್ಗೆ ಮಾತನಾಡಬೇಕು, ಗಿಲ್ಲಿಯ ಸಾಧನೆಯ ಬಗ್ಗೆ ಮಾತನಾಡಬೇಕು. ಗಿಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಸಿನಿಮಾ ಶೂಟಿಂಗು, ಡಬ್ಬಿಗಿಂತ ಹೆಚ್ಚಾಗಿ ಹೋಗ್ತಾ ಇರೋದೇ ವೇದಿಕೆ ಕಾರ್ಯಕ್ರಮಗಳು. ಅಷ್ಟು ಕಾರ್ಯಕ್ರಮಗಳಿಗೆ ಗೆಸ್ಟ್ ಆಗಿ ಗಿಲ್ಲಿಯನ್ನು ಕರೀತಾ ಇದ್ದಾರೆ. ಅಷ್ಟೊಂದು ಆಫರ್ಗಳು ಬರ್ತಿದ್ದಾವೆ. ಕನಕಪುರ ಉತ್ಸವದಿಂದ ಹಿಡಿದು ಆನೇಕಲ್ನಲ್ಲಿ ಇತ್ತೀಚೆಗೆ ನಡೆದಂಥ ಸ್ಕೂಲ್ ಡೇ ಫಂಕ್ಷನ್ ತನಕ ಗಿಲ್ಲಿ ಅಬ್ಬರ ಆರ್ಭಟ ಜೋರಾಗಿದೆ. ಹಂಪಿ ಉತ್ಸವದಿಂದ ಹಿಡಿದು ಮುರುಡೇಶ್ವರ, ಕುಣಿಗಲ್ನ ಜಾತ್ರೆವರೆಗೂ ಕೂಡ ಈ ಗಿಲ್ಲಿಯ ಕ್ರೇಜ್ ಹಬ್ಬಿಕೊಂಡಿದೆ. ಇತ್ತೀಚೆಗೆ ಆನೇಕಲ್ನ ವಾರ್ಷಿಕೋತ್ಸವ ಕಾರ್ಯಕ್ರಮವೊಂದಕ್ಕೆ ಗಿಲ್ಲಿನೇ ಚೀಫ್ ಗೆಸ್ಟ್ ಆಗಿದ್ರು. ಅವರ ಜೊತೆಗೆ ಇದ್ದಂಥ ಮತ್ತೊಬ್ಬ ಗೆಸ್ಟ್ ಯಾರು ಅಂತೇಳಿ ಕೇಳಿದ್ರೆ, ರಾಜ್ಯದ ಪ್ರಥಮ ಪ್ರಜೆ ಆದಂತಹ ರಾಜ್ಯಪಾಲರಾದಂತಹ ಶ್ರೀಯುತ ಥಾವರ್ ಚಂದ್ ಅವರು. ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳುವಂಥ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಿದ್ರೆ ಬಹುಶಃ ನೀವೇ ಯೋಚನೆ ಮಾಡಿ ಯಾವ ಲೆವೆಲ್ಗೆ ಗಿಲ್ಲಿ ಹೋಗಿರ್ಬೋದು ಅಂತ ಹೇಳಿಬಿಟ್ಟು. ಬಟ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿ ರಾಜ್ಯಪಾಲರು ಸ್ವಲ್ಪ ಮುಂಚೆನೇ ಹೋಗಿದ್ರು, ಏನೋ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಆಯಿತು. ಬಟ್ ವಾಟ್ ಎವರ್, ಒಂದೇ ಇನ್ವಿಟೇಷನಲ್ಲಿ ಒಂದೇ ವೇದಿಕೆಯಲ್ಲಿ ಇಬ್ಬರು ಕೂರೋದು, ಅದು ಕೂಡ ರಾಜ್ಯಪಾಲರ ಜೊತೆಗೆ ಒಬ್ಬ ಸಾಮಾನ್ಯ ಹಳ್ಳಿಯ ಹುಡುಗ ಗಿಲ್ಲಿ ಹೋಗಿ ಇವತ್ತು ಆ ಲೆವೆಲ್ಗೆ ಕೂರ್ತಾನೆ ಅಂತ ಹೇಳಿದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ, ನೀವೇ ಹೇಳಿ. ಏನು ಗಿಲ್ಲಿ ಹೋದಲ್ಲಿ ಬಂದಲ್ಲಿ ಆತನಿಗೆ ಸಿಗ್ತಿರುವಂತಹ ಜನ ಬೆಂಬಲ, ಆತನಿಗೆ ಜನರು ಮುತ್ತಿಗೆ ಹಾಕ್ತಿರೋದನ್ನು ನೋಡಿದ್ರೆ ಯಾರಪ್ಪ ಈತ ಸ್ಟಾರ್ ನಟ ಅಂತೇಳಿ ಅಂದ್ಕೊಬೇಕು. ಆ ಲೆವೆಲ್ಗಿದೆ ಕ್ರೇಜು. ಒಂದಷ್ಟು ಜನ ಆತನಿಗೆ ಮುತ್ತಿಗೆ ಹಾಕುವಂಥ ಸಂದರ್ಭದಲ್ಲಿ ಆತನಿಗೆ ಪ್ರೊಟೆಕ್ಷನ್ ಕೊಡುವಂಥದ್ದು, ವೇದಿಕೆಗೆ ಕರ್ಕೊಂಬರುವಂಥ ಸಂದರ್ಭದಲ್ಲಿ, ವೇದಿಕೆಯಿಂದ ಹೋಗುವಂಥ ಸಂದರ್ಭದಲ್ಲಿ ಆತನಿಗೆ ಪ್ರೊಟೆಕ್ಷನ್ ಕೊಡುವಂಥದ್ದು, ಇವೆಲ್ಲವನ್ನು ಕೂಡ ನೋಡಿದ್ರೆ ಯಾವ ಸ್ಟಾರ್ ನಟನಿಗೂ ಕೂಡ ಅಥವಾ ಯಾವ ಸ್ಟಾರ್ಗೂ ಕೂಡ ಗಿಲ್ಲಿ ಕಡಿಮೆ ಇಲ್ಲ ಅನ್ನೋದನ್ನು ನಾವಿಲ್ಲಿ ಅರಿತುಕೊಳ್ಳಲೇಬೇಕು. ವಾಟ್ ಎವರ್, ಗಿಲ್ಲಿ ಇವತ್ತು ತಲುಪಿರುವಂಥ ಹಂತ ಇದೆಯಲ್ಲ, ಎಲ್ರಿಗೂ ಕೂಡ ಖುಷಿ ಕೊಡುವಂಥ ಹಂತ. ಇನ್ನಷ್ಟು ಎತ್ತರಕ್ಕೆ ಗಿಲ್ಲಿ ಬೆಳೀಲಿ. ಆದರೆ ಗಿಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಆತನ ಸಿಂಪಲ್ಸಿಟಿ, ಆತನ ಒಳ್ಳೆತನ ಮಾತ್ರ ಎಲ್ಲೂ ಕೂಡ
ಆ ಹಳ್ಳಿಯ ಮುಗ್ಧತನ ಇದೆಯಲ್ಲ ಎಲ್ಲೂ ಕೂಡ ಹೋಗದೆ ಇರಲಿ ಅನ್ನೋಂಥದ್ದು ಎಲ್ಲರ ಆಶಯ. ನಿಮಗೆ ಎಷ್ಟು ಖುಷಿ ಇದೆ ಸ್ನೇಹಿತರೆ, ಮತ್ತು ಜಗ್ಗೇಶ್ ಅವರು ಅವತ್ತು ಹೇಳಿದಂಥ ಮಾತು ಇವತ್ತು ನಿಜ ಆಗ್ತಿದೆ ಅನ್ನೋದ್ರ ಬಗ್ಗೆ ನಿಮಗೆಷ್ಟು ಹೆಮ್ಮೆ ಇದೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಜಗ್ಗೇಶ್ ಅವ್ರಿಗೆ, ಗಿಲ್ಲಿ ಅವ್ರಿಗೆ ನೀವೇನು ಹೇಳೋದಕ್ಕೆ ಇಚ್ಛೆ ಪಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಯಾಕಂತ ಹೇಳಿದ್ರೆ ಅವರು ಈ ಸ್ಟೋರಿಯನ್ನು ನೋಡ್ತಾರೆ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.